ಈಗಾಗಲೇ ಮುಖ್ಯ ಭಾಷಣಗಾರರು ಅಂದ್ರೆ ಬಹುಶಃ ಎಲ್ಲ ಚರಿತ್ರೆಯನ್ನು ತಿಳಿಸಿರ್ತಾರೆ. ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಎಲ್ಲರಿಗೂ, ಹೊಸ ಜನರಿಗೆ, ಯುವಕರಿಗೆ, ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ದೇಶ ಕಟ್ಟದಂತ ನಾಯಕರುಗಳ ಈ ದೇಶದ ಪರಿಸ್ಥಿತಿಯನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಗಾಂಧೀಜಿಯವರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಜಗಜೀವನ್ ರಾಮ್ ಅವರು ಇರ್ಬೋದು, ಇತರೆ ಸಾಹಿತಿಗಳ ಅನೇಕ ಸಾಧಕರ ಜಯಂತಿಗಳನ್ನ ನಾವು ಮಾಡ್ತಾ ಬರ್ತೇವೆ. ಅನೇಕ ಚರ್ಚೆಗಳು ಆಗಿ ಡೆಲ್ಲಿನಲ್ಲಿ ಏನಾಗುತ್ತೆ, ಪಾರ್ಲಿಮೆಂಟ್ ಮುಂದೆ ಫೋಟೋ ಇಟ್ಬಿಟ್ಟು ಹೂಗುಚ್ಚ ಹಾಕ್ಬಿಟ್ಟು ಸರಳವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಇಲ್ಲಿ ನಾವು ಯಾಕೆ ಕಾರ್ಯಕ್ರಮನೇ ಮಾಡಿ ಸರ್ಕಾರಿ ರಜಾನೂ ಕೊಟ್ಟು ಮುಖ್ಯ ಭಾಷಣಕಾರಕನು ಮಾತಾಡಿಸಿ ಮಾಡ್ತಕ್ಕಂಥದ್ದಂದ್ರೆ, ಕಾಲಬದ್ಧ ಅಂಬೇಡ್ಕರ್ ಅವರು ಅಂದ್ರೆ ಅಂಬೇಡ್ಕರ್ ಅಷ್ಟೇ ಹೆಸರಿರುತ್ತೆ, ಜಗಜೀವನ್ ರಾಮ್ ಅಂದ್ರೆ ಅವ್ರ ಹೆಸರು ಅಷ್ಟೇ ಇರುತ್ತೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ಮರ್ತು ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಸಹ ಇದೆಲ್ಲವೂ ಸಹ ಇರಬೇಕು, ಮಂದಟ್ಟು ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಾಬು ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ತರನೇ ಅಸ್ಪೃಶ್ಯತೆಯನ್ನ ಅನುಭವಿಸಿದವರು. ಅವರು ಸಹ ಸ್ವತಃ ಅನ್ಸಲ್ಲ, ಯಾವ್ದಾರ ಸಣ್ಣ ವಿಚಾರ ಬಂದ್ರೆ ಚಲುವರಾಯಸ್ವಾಮಿಗೆ ಧಿಕ್ಕಾರ, ಸಿದ್ದರಾಮಯ್ಯಗೆ ಧಿಕ್ಕಾರ, ಡಿ.ಕೆ. ಶಿವಕುಮಾರ್ಗೆ ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ. ಏನು ಮಾಡಕ್ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಹೇಳಕ್ ಹಕ್ಕಿದೆ, ನಾವು ಕೇಳಬೇಕು ಅಷ್ಟೇ. ನಾವು ಎಷ್ಟು ಕೆಲಸ ಮಾಡಿದ್ರು ನಾವು ಮಾಡ್ದ ಅಂತ ಹೇಳಕ್ ಆಗಲ್ಲ. ಇವತ್ತು ಒಳ ಮೀಸಲಾತಿಗೂ ಪರಿಹಾರ ಸಿಕ್ಕೋದು ಇದೇ ಸರ್ಕಾರ, ಇದೇ ಸಿದ್ದರಾಮಯ್ಯ, ಇದೇ ಡಿ.ಕೆ. ಶಿವಕುಮಾರ್ ಇಂದ, ಯಾರಿಂದನೂ ಸಿಗಲ್ಲ. ಬೆಂಕಿ ಹಚ್ಚೋರಿಂದ ನ್ಯಾಯ ಸಿಕ್ಕಲ್ಲ, ಮಾತನಾಡೋರಿಂದ ಸಿಗಲ್ಲ. ಒಳ ಮೀಸಲಾತಿಗೂ ನಿಮ್ಮ ಹಕ್ಕಿಗೆ ಸಿಗ್ತಕ್ಕಂಥದ್ದು ಇದೇ ಸರ್ಕಾರ ನಿಮಗೆ ಖಂಡಿತ ನ್ಯಾಯ ಒದಗಿಸ್ಕೊಡುತ್ತೆ. ಅದರಲ್ಲಿ ಹಿಂದೆ ಮುಂದೆ ಇಲ್ಲ. ಮೊನ್ನೆ ತಾತ್ಕಾಲಿಕವಾಗಿ 2 ತಿಂಗಳು ಕೇಳಿದರೆ ನಾಗಮೋಹನ್ ದಾಸ್ ಅವರು 2 ತಿಂಗಳ ಟೈಮ್ ಕ್ಯಾಬಿನೆಟ್ ಅಲ್ಲಿ ಕೊಟ್ಟು ಅವ್ರಿಗೆಲ್ಲ ಸೌಲಭ್ಯವನ್ನು ಕೊಟ್ಟು ಆದಷ್ಟು ಬೇಗ ಅದನ್ನ ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅಂತ. ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ರಕ್ಷಣೆ ಕೊಡತಕ್ಕಂಥದ್ದು ಒಂದೇ ಜವಾಬ್ದಾರಿ ಅಲ್ಲ, ನಿಮ್ಮ ಬದುಕನ್ನ ರೂಪಿಸ್ತಕ್ಕಂಥದ್ದು ಸಹ ಕಾಂಗ್ರೆಸ್ ಸರ್ಕಾರಗಳು ಹಿಂದಿನಿಂದನೂ, ನೆಹರುವಿಂದನೂ ಸಹ ಇಲ್ಲಿವರೆಗೆ ಎಲ್ಲರೂ ಸಹ ರಾಜ್ಯದಲ್ಲಿ ಆಡಳಿತ ಮಾಡೋದು, ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಮಾಡೋದು. ನಾವು ಓಟ್ಗೋಸ್ಕರ ಮಾಡಲ್ಲ. ನೋಡಿ, ಒಂದೊಂದು ಸಂದರ್ಭದಲ್ಲಿ ಇವತ್ತು ಬಹಳ ಪವಿತ್ರವಾದ ದಿನ. ಬಾಬು ಜಗಜೀವನ್ ರಾಮ್ ರವರ 115ನೇ ಜನ್ಮ ದಿನೋತ್ಸವವನ್ನ ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದೀವಿ. ನಮ್ಮ ಮಂಡ್ಯದಲ್ಲೂ ಕೂಡ ಆ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಣೆಯನ್ನ ಮಾಡ್ತಾ ಇದೀವಿ. ಬಾಬು ಜಗಜೀವನ್ ರಾಮ್ ಅವರು ಅಂತ ಹೇಳಿದ್ರೆ ಈ ದೇಶದ ಬಲಿಷ್ಠ ನಾಯಕ. ಇಡೀ ದೇಶವನ್ನ ಆಹಾರವನ್ನ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ, ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಹಾಕಾರದಲ್ಲಿ ಜನ ತತ್ತರಿಸಿದ್ದಾಗ ಸರ್ಕಾರಿ ಮತ್ತು ಖಾಸಗಿ ಗೋದಾಮಿನಲ್ಲಿದ್ದ ಆಹಾರವನ್ನ ಇಡೀ ಜನತೆಗೆ ಹಂಚಿ ಎಲ್ಲರಿಗೂ ಊಟವನ್ನು ಹಾಕಿದ ಹಸಿರು ಕ್ರಾಂತಿಯ ಹರಿಕಾರ. ಅನ್ನವನ್ನ ಕೊಡೋದು ಒಂದು ಪವಿತ್ರವಾದ ಒಂದು ಕೆಲಸ. ಬಾಂಗ್ಲಾ ವಿಮೋಚನಾ ಚಳುವಳಿಯಲ್ಲಿ ಆಹಾರವನ್ನ ಕೊಟ್ಟು ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯ ಜೊತೆಯಲ್ಲಿ ಬಲಿಷ್ಠ ನಾಯಕ ಅಂತೇಳಿ ಗುರುತಿಸ್ಕೊಂಡು ಈ ಸಮಾಜವನ್ನ ಮೇಲ್ತರಬೇಕು ಅಂತೇಳಿ, ಕೇವಲ ಸಮಾಜವನ್ನ ಮೇಲ್ತರದು ಅಂತ ಹೇಳಿದ್ರೆ ಶಿಕ್ಷಣ, ಆಹಾರ ವ್ಯವಸ್ಥೆಯಿಂದಲ್ಲ, ಬಲಿಷ್ಠ ನಾಯಕತ್ವದಿಂದಲೂ ಕೂಡ ಆಗ್ತದೆ. ಒಂದು ತುರ್ತು ಪರಿಸ್ಥಿತಿಯಿಂದ ಸಿಡಿದೆದ್ದು 77ರಲ್ಲಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಅಂತ ಪಾರ್ಟಿ ಕಟ್ಟು 28 ಸ್ಥಾನವನ್ನ ಗೆದ್ದು ಪ್ರಧಾನಮಂತ್ರಿಯ ರೇಸ್ ನಲ್ಲಿ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಬಾಬು ಜಗಜೀವನ್ ರಾಮ್ ರವರು ಗುರುತಿಸಿಕೊಂಡಾಗ ಇವತ್ತು ಏನು ಜನಸಂಘ, ಇವತ್ತಿನ ಬಿಜೆಪಿ, ಅವತ್ತಿನ ಜನಸಂಘ
RSS ಕುತಂತ್ರದಿಂದ, ಜನಸಂಘ ಮತ್ತು RSS ಕುತಂತ್ರದಿಂದ ಅವತ್ತೇ ಬಾಬು ಜಗಜೀವರಾಮ್ ರವರು ಪ್ರಧಾನಮಂತ್ರಿ ಆಗದನ್ನ ತಪ್ಪಿಸಿ ಮೊರಾರ್ಜಿ ದೇಸಾಯಿಯನ್ನ ಜಯಪ್ರಕಾಶ್ ನಾರಾಯಣ್ ರವರ ಬಾಯಲ್ಲಿ ಏಳಿಸಿ ಈ ದೇಶದಲ್ಲಿ ಒಂದು ದಲಿತ ನಾಯಕ ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸಿದಂತ ಕೀರ್ತಿ ಅಪಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಮತ್ತೆ ಜನಸಂಘಕ್ಕೆ ಸಲ್ಲಬೇಕು. ಇದನ್ನ ಗಂಡಾಘೋಷವಾಗಿ ಈ ವೇದಿಕೆ ಮೇಲೆ ಭಾರತದ ಸಂವಿಧಾನವನ್ನ ಒಪ್ಕೊಂಡಿರೋರು ಇದನ್ನ ಗಮನಿಸಬೇಕು ಅನ್ನೋದ್ರೆ ತಪ್ಪಾಗಲ್ಲ. ಅವತ್ತು ಮೊರಾರ್ಜಿ ದೇಸಾಯಿರವರ ಹೆಸರಿರಲಿಲ್ಲ, ಜಯಪ್ರಕಾಶ್ ನಾರಾಯಣ್ ಅವರ ಹಿಂದೆ ಕೂತು ಕೆಲಸ ಮಾಡಿದ್ದು ಜನಸಂಘ. ಅವರ ಬಾಯಲ್ಲಿ ಏರಿಸಿ ಮೊರಾರ್ಜಿ ದೇಸಾಯಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡ್ತಾರೆ. ಆದ್ರೂ ಕೂಡ ಇವ್ರನ್ನ ಸಮಾಧಾನ ಮಾಡಬೇಕು ಅಂತ ಅವತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಾರ್ಟಿ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಜನತಾ ಪಾರ್ಟಿ ತಾಳ್ತು ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಅವರನ್ನ ಸಮಾಧಾನ ಮಾಡಕ್ಕೋಸ್ಕರ JP ಅವರ ಮಾತನ್ನ ಧಿಕ್ಕರಿಸಕ್ಕಾಗಲ್ಲ. ಬಾಬು ಜಗಜೀವರಾಮ್ ರವರಿಗೆ ಅವರನ್ನ ರಕ್ಷಣಾ ಸಚಿವರು ಮತ್ತು ಉಪ ಪ್ರಧಾನಿ ಹುದ್ದೆಯನ್ನ ಕೊಡ್ತಾರೆ. ಅವತ್ತು ಅವರು ಪ್ರಧಾನಿ ಆಗಿದ್ರೆ ಈ ದೇಶ ಇನ್ನಷ್ಟು ಆಹಾರದಲ್ಲಿ, ರಕ್ಷಣೆಯಲ್ಲಿ ಬದಲಾವಣೆಯನ್ನ ಕಾಣ್ತಿತ್ತು ಅಂತ ನಮಗೆ ಅನ್ಸುತ್ತೆ. ಈ ದೇಹದಲ್ಲಿ ಬಲಗೈ ಎಡಗೈ ಎರಡೂ ಇದ್ರೇನೆ ದೇಹ ಮನುಷ್ಯ ಒಂದು ಸಮಗ್ರವಾಗಿ ಚಾಲನೆಯನ್ನ ಮಾಡಕ್ಕೆ ಸಾಧ್ಯ. ಒಂದ್ ಕೈ ಇದ್ದು ಒಂದ್ ಕೈ ಇಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಂತೀವಿ. ಅದಕ್ಕೆ ಈ ದೇಶದಲ್ಲಿ ಬಲಗೈ ಎಡಗೈ ಎರಡೂ ಮನುಷ್ಯನ ದೇಹದ ರೀತಿ ಹೆಜ್ಜೆಯಾಗಿ ಒಗ್ಗಟ್ಟಾಗಿ ಹೆಜ್ಜೆಯನ್ನು ಹಾಕ್ತಾ ಹೋದಾಗ ಈ ದೇಶ ಪ್ರಗತಿಯನ್ನ ಕಾಣುತ್ತೆ. ಬಾಬು ಜಗಜೀವರಾಮ್ ರವರ ಭವನಕ್ಕೆ ಮಂಡ್ಯದಲ್ಲಿ 3.5 ಕೋಟಿ ರೂಪಾಯಿಯಲ್ಲಿ ನಮ್ಮ ಮಂತ್ರಿಗಳು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರೇ ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ಆ ಭವನ ಈಗ ನಡೀತಾ ಇದೆ. ಅದಕ್ಕೆ ಇನ್ನೂ 2 ಕೋಟಿ ಶಾರ್ಟೇಜ್ ಆಗುತ್ತೆ ಅಂತೇಳಿ ನಮ್ಮೆಲ್ಲ ಮುಖಂಡರು ಹೇಳಿದ್ರೆ ಅದಕ್ಕೆ ಎರಡಲ್ಲ ಇನ್ನೂ 2.5 ಕೋಟಿ ರೂಪಾಯಿಯನ್ನ ಬಿಡುಗಡೆ ನಮ್ಮ ಸರ್ಕಾರ ಮಾಡಕ್ಕೆ ಸಿದ್ಧ ಇದೆ. ಒಂದು ಭವ್ಯವಾದ ಈ ರೀತಿಯ ಭವನವನ್ನ ಕೂಡ ಅಲ್ಲಿ ನಿರ್ಮಿಸೋಣ. ಏನಣ್ಣ, ಓಕೆನಾ? ಮತ್ತೆ ಚಪ್ಪಾಳೆ ಬರಲಿಲ್ಲ. ಬಾಬು ಜಗಜೀವರಾಮ್ ಅವರನ್ನ ಇನ್ನ ಅದ್ಭುತವಾದ ಭವನವನ್ನ ಶೀಘ್ರದಲ್ಲೇ ಕೆಲಸ ಮುಗಿಸಿ ಅದಕ್ಕೆ ಯಾವುದೇ ಹಣಕಾಸಿನ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದು ಜವಾಬ್ದಾರಿ ನಂದು ಮತ್ತು ನಮ್ಮ ಮಂತ್ರಿಗಳದು. ಆ ಭವನವನ್ನ ಭವ್ಯವಾಗಿ ಕಟ್ಟಿ ಅದ್ದೂರಿ ಸಮಾರಂಭ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಕಾಲಾವಧಿಯಲ್ಲೇ ಬಾಬು ಜಗಜೀವರಾಮ್ ರವರ ಜಯಂತಿಯನ್ನ ಬಾಬು ಜಗಜೀವರಾಮ್ ರವರ ಭವನದಲ್ಲೇ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.